ಮಗಳು ವಂದಿತಾ ಅವರು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಅಪ್ಪು ಬಾಸ್ ಅವರ ಇಬ್ರು ಮಕ್ಕಳು ಕೂಡ ಹಾಗೇನೆ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಅಪ್ಪು ಬಾಸ್ ಇದಂತ ಟೈಮ್ ನಲ್ಲೂ ಕೂಡ ಅಷ್ಟೇನೆ ನಯೆ ವಿನಯತೆ ಎಲ್ಲವೂ ಕೂಡ ಚೆನ್ನಾಗಿ ಬಂದಂತು. ಚಿಕ್ಕ ವಯಸ್ಸಿನಿಂದ ಎಲ್ಲವನ್ನೂ ಕೂಡ ಕಲಿಸಿದ್ರು. ಒಂದು ಐಷಾರಾಮಿ ಜೀವನ ಇದ್ರೂ ಕೂಡ ಯಾವ ರೀತಿ ದೊಡ್ಡವರಿಗೆ ಗೌರವ ಕೊಡಬೇಕು, ಯಾವ ರೀತಿ ಹೊಸಬ್ರು ಬಂದಾಗ ಮಾತನಾಡಿಸ್ಬೇಕು, ಮನೆಗೆ ಅತಿಥಿಗಳು ಬಂದಾಗ ಯಾವ ರೀತಿ ಮಾತನಾಡಿಸ್ಬೇಕು, ಹೊರಗಡೆ ಯಾವ ರೀತಿ ವರ್ತನೆ ಮಾಡಬೇಕು ಎಲ್ಲವನ್ನೂ ಕೂಡ ಹೇಳ್ಕೊಟ್ಟಿದ್ರು. ದೊಡ್ಡ ಮಗಳು ಫಾರಿನ್ ನಲ್ಲಿ ವ್ಯಾಸಂಗ ಮಾಡಿರೋದು, ಚಿಕ್ಕವರು ಇಲ್ಲೇ ಬೆಂಗಳೂರಿನಲ್ಲಿ ವ್ಯಾಸಂಗವನ್ನ ಸಹ ಮಾಡ್ತಾ ಇದ್ದಾರೆ. ಇನ್ನ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅದ್ಭುತವಾದಂತಹ ಕುಟುಂಬ. ಅಪ್ಪು ಅವರು ಇಲ್ಲದೆ ಕಂಪ್ಲೀಟ್ ಆಗಿ ಅಶ್ವಿನಿ ಮೇಡಮ್ ಎಲ್ಲಾ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಒಂದು ಕಡೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಒಂದು ಕಡೆ ಸಂಸ್ಥೆ, ಇನ್ನೊಂದು ಕಡೆ ಏನು ಅಭಿಮಾನಿಗಳು ಎಲ್ಲರೂ ಕೂಡ ಬರ್ತಾ ಇರ್ತಾರೆ, ಅವ್ರನ್ನ ಮೀಟ್ ಮಾಡೋದಾಗಿರ್ಬೋದು, ಮತ್ತೆ ಹೊಸಬರ ಸಿನಿಮಾಗೆ ಸಪೋರ್ಟ್ ಮಾಡೋದು, ಏನಾದ್ರು ಕಾರ್ಯಕ್ರಮ ಈವೆಂಟ್ಸ್ ಗಳಿದ್ರೆ ಅದಕ್ಕೆ ಹೋಗಿ ಅಟೆಂಡ್ ಮಾಡುವಂತದ್ದು ಎಲ್ಲವನ್ನು ಕೂಡ ಮಾಡ್ತಾರೆ. ಕೆಲವೊಂದಿಷ್ಟು ಫಂಕ್ಷನ್ ಗಳಲ್ಲಿ ವಂದಿತಾ ಮತ್ತೆ ಧೃತಿ ಅವರು ಕೂಡ ಭಾಗಿಯಾಗ್ತಾರೆ. ಫ್ರೀ ಇದ್ದಾಗ ವಂದಿತಾ ಅವರು ಕೂಡ ಅಶ್ವಿನಿ ಮೇಡಮ್ ಅವರ ಜೊತೆಗೆ ಒಂದು ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾರೆ. ಇನ್ನುಳಿದಂತೆ ಅಶ್ವಿನಿ ಮೇಡಮ್ ಅವರು ಹೆಚ್ಚಿನ ಸಮಯವನ್ನ ಏನು ಕಾರ್ಯಕ್ರಮ ಇಲ್ಲ ಅಂದ್ರೆ ಮನೇಲಿ ಇರೋಕೆ ಇಷ್ಟಪಡ್ತಾರೆ. ಮನೇಲಿ ಮಕ್ಕಳೊಟ್ಟಿಗೆ ಸಮಯವನ್ನ ಕಳೀತಾರೆ. ಮಕ್ಕಳ ಜೊತೆಗೆ ಒಂದು ಊಟ ಮಾಡುವುದಾಗಿರ್ಬೋದು, ಟಿವಿ ನೋಡೋದು, ಆ ರೀತಿ ಮತ್ತೆ ಏನಾದ್ರು ಆ ಚರ್ಚೆ ಮಾಡುವಂತದ್ದು ಎಲ್ಲವನ್ನು ಕೂಡ ಮಾಡ್ತಾರೆ. ವಂದಿತಾ ಅವರು ಕೂಡ ಅಷ್ಟೇನೆ ಅಶ್ವಿನಿ ಮೇಡಮ್ ಅವರ ಮಾತುಗಳನ್ನ ಯಾವತ್ತೂ ಕೂಡ ಮೀರುವುದಿಲ್ಲ. ತುಂಬಾ ಅದ್ಭುತವಾದಂತಹ ಕುಟುಂಬ. ಹೇಳಿದ ಮಾತನ್ನ ಸಕ್ಕತ್ತಾಗಿ ಪಾಲಿಸ್ತಾರೆ.